ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಕಡಲೆಕಾಳು ಸಾರು ಮಾಡೋಕ್ಕೆ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ. ಈಗ ಅದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ನೀರು ಕುದಿಯೋಕೆ ಇಟ್ಟಿದ್ದೀನಿ ಸಾಂಬಾರಿಗೆ. ನಾನು ಇದನ್ನು ಸೇರಿಸ್ತೀನಿ ಕಡಲೆಕಾಳಿಗೆ. ನೋಡಿ, ಇದು ಸೇರಿಸ್ತೀನಿ. ಇದು ಕುದಿಯುವಾಗ ನಾನು ಸ್ವಲ್ಪ ಇಲ್ಲಿ ಅರಿಶಿನದ ಪುಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೀನಿ. ಜೊತೆಗೆ ನಾನು ಆಲೂಗಡ್ಡೆನೂ ಬದನೆಕಾಯಿ ತೊಗೊಂಡಿದ್ದೀನಿ. ನಾನು ಅದನ್ನು ಇದಕ್ಕೆ ಸೇರಿಸ್ತೀನಿ. ಇದನ್ನೆಲ್ಲ ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತೀನಿ. ನೋಡಿ, ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಾಂಬಾರಿಗೆ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ, ಧನಿಯಾ ಪುಡಿ ಅದನ್ನು ಸೇರಿಸ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ತೆಂಗಿನಕಾಯಿ ಸಣ್ಣ ಪೀಸ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸ್ತೀನಿ. ನೋಡಿ, ಬೆಳ್ಳುಳ್ಳಿ ಸೇರಿಸ್ತೀನಿ. ಟೊಮೊಟೊ ಹಣ್ಣು ಸೇರಿಸ್ತೀನಿ. ನೋಡಿ, ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಈಗ ನಾನೇನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ನಾನು ಇದನ್ನೇನು ಹಾಕ್ತಾಯಿದ್ದೀನಿ. 1.5 ಸ್ಪೂನು ಧನಿಯಾ ಖಾರದ ಪುಡಿ ಇದೆ. 2 ಸ್ಪೂನು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ. ಒಂದು ಅರ್ಧ ಒಗ್ಗರಣೆಗೆ ನಾನು ತೆಗೆದಿಟ್ಕೊತೀನಿ. ನೋಡಿ, ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಹುಣಸೆಹಣ್ಣು, ನೋಡಿ ಹುಣಸೆಹಣ್ಣು ಸೇರಿಸಿಟ್ಟಿದ್ದೀನಲ್ಲ ಅದನ್ನು ಹಾಕ್ತೀನಿ ಸಾಂಬಾರಿಗೆ, ಕಾಳು ಸಾರಿಗೆ. ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಸಾಂಬಾರಿಗೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಅದೇ ಟೈಮಲ್ಲಿ ಇಲ್ಲಿ ನೋಡಿ ಸಾಂಬಾರು ಕುದೀತಾ ಇದೆ. ಇದು ಕುದೀತಾ ಇರಲಿ. ಕಾಳು ಬೇಯ್ತಾ ಇದೆ. ಈಗ ಬೇಯಲಿ ಕಾಳು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಕಾಳಿಗೆ. ನೋಡಿ, ಕಾಳಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ಸಾಂಬಾರು ರುಬ್ಕೊಳ್ತೀನಿ. ನೋಡಿ ವೀಕ್ಷಕರೇ, ಈಗ ಇದು ಕಾಳು ಬೆಂದಿದೆ. ಕಾಳು, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಬೆಂದಿದೆ. ಈ ಟೈಮಲ್ಲಿ ನಾನು ಸಾಂಬಾರು ಪುಡಿ ಮಸಾಲೆ ರುಬ್ಬಿಟ್ಟಿದ್ದೆನಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಇದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ್ದೀನಿ. ಈ ಸಾಂಬಾರು ಒಂದು ಸ್ವಲ್ಪ ಕುದೀಲಿ. ಕುದ್ಮೇಲೆ ಒಂದು ಒಗ್ಗರಣೆ ಮಾಡ್ಕೊಳೋಣ, ತೋರಿಸ್ತೀನಿ. ಈ ಸಾಂಬಾರು ಆಗ್ತಾ ಇದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ. ನೋಡಿ, ಇನ್ನೊಂದು ಕಡೆ ನಾನು ಒಗ್ಗರಣೆ ಮಾಡಲಿಕ್ಕೆ ಇದು ಬೇರೆ ಕಡೆ ಇಟ್ಕೊತಿದ್ದೀನಿ. ಇದನ್ನು ನೋಡಿ, ಈಗ ಒಂದು ಬಾಣಲೆ ಇಟ್ಕೊತೀನಿ ಚಿಕ್ಕದೊಂದು. ಈಗ ಒಂದು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ನೋಡಿ, ನೋಡಿ ವೀಕ್ಷಕರೇ, ಎಣ್ಣೆ ಕಾದಿದೆ. ನಾನು ಸಾಸಿವೆ ಸೇರಿಸ್ತೀನಿ. ಮತ್ತು ಈರುಳ್ಳಿ ಸೇರಿಸ್ತೀನಿ. ಒಂದು ಅರ್ಧ ಈರುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಸ್ವಲ್ಪ ಕೆಂಪಾದ್ಮೇಲೆ ನಾವು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ. ನಾನು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರು ಕುದಿತಾ ಇದೆಯಲ್ಲ, ಇದಕ್ಕೆ ಒಗ್ಗರಣೆ ಇದು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೇರಿಸ್ತೀನಿ. ನೋಡಿ, ಸೇರಿಸಿದ್ರೆ ನನಗೆ ಸಾಂಬಾರು ರೆಡಿ ಆಗುತ್ತೆ.
ನೋಡಿ ವೀಕ್ಷಕರೇ, ಯಾವ ಥರ ಬಂದಿದೆ ಕಡಲೆಕಾಳು ಸಾಂಬಾರು. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ. ನೋಡಿ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.